ಮತ್ತು ನನಗೆ ಈ ಅವಕಾಶ ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ. ಆಗಲೇ ನಮಗೆ 2-3 ಕೇಸ್ಗಳಿವೆ. ಆ ಕೇಸುಗಳಲ್ಲಿ ನಾನು ಹೇಳಿದೆ, ನಮ್ಮ ವಕೀಲರು ಒಬ್ಬರು ಇದ್ದರು ಅಂತ ಅವರು ಹೇಳ್ತಿದ್ರು, ಏನು ಮಾಡಬೇಡಿ, ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಿನ ಸುಮ್ಮನೆ ಕೊಟ್ಕೊಳ್ಳಿ. ಯಾಕಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ ಬಂದರೆ ಆಗ್ಬಿಟ್ಟಾಗ ಈ ಧರ್ಮಸ್ಥಳ ಆಸ್ತಿಯನ್ನು ಮಾಡಿದ್ರು ಸಾಕಷ್ಟು ಹಣ ಬೇಕಾಗಿತ್ತು. ಅದು ಏನು ಮಾಡಬೇಡಿ, ಸುಮ್ಮನೆ ಬರೀ ಡೆಪಾಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗ ನಾನು ಹೇಳಿದೆ, ಯಾಕೆಂದರೆ ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ. ನಾನು ದಾಖಲೆ ಏನೆಲ್ಲ ನಿರ್ಮಿಸಿ ಹೋಗಬೇಕು. ನೀವು ಹೇಳಿದಾಗೆ ಎಲ್ಲ ಆಸ್ತಿ ಮಾಡಿ ಕೇಸುಗಳಿಗೆ ಬೇಕಾದ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಾಗಲಿ ಟ್ಯಾಕ್ಸ್ ಕಟ್ಟುವಂತಾಗಲಿ ಡೆತ್ ಡ್ಯೂಟಿ ಶಾಸ್ತ್ರದಿಂದ ಮಂದಿ ಹೇಳಿರೋದು ಡೆತ್ ಡ್ಯೂಟಿ ಬಾಕಿ ಇತ್ತು, ತಂದೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು. ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತದೆ. ಆ ಕಾಲದ ಲಕ್ಷಕ್ಕೆ ಬಹಳ ಬೆಲೆ ಇದೆ. ಹಾಗಾಗಿ ಅವ್ರು ಹೇಳ್ತಿದ್ದರು, ನೀವು ಎಲ್ಲ ಮಾತನಾಡಿದ್ರೆ ವಕೀಲರೆ ನಾನು ಗೊತ್ತಿರೋಕ್ಕೆ ಏನು ದಾಖಲೆ ಇಲ್ಲ ಅಂತ ಆಗಬಾರ್ದು. ಮೊದಲು ಕಾಲೇಜ್ ಬರೋದು ಏನು ಹೇಳಿದ್ರು, ನಿಮ್ಮ ಮಕ್ಕಳನ್ನೇ ಮಾಡ್ತಿದ್ದೀವಿ, ಕಾಲೇಜ್ ಕಟ್ಟಡ ಅನ್ನಿಸ್ತಿದೆ ಅಂತ. ಹೌದು, ಕಾಲೇಜಲ್ಲಿ ಈಗ ಕಟ್ತಾರೆ. ಇಂಥ 3 ಕೇಸ್ ಇಟ್ಕೊಂಡು ಯಾರು ಕಾಲೇಜಿಗೆ ಬರೋದು, ನನಗೆ 3 ಕೇಸ್ ಇವತ್ತೇ ಮಾಡಬೇಕು. ಒಂದು ವೇಳೆ ಏನಾದರೂ ಆದರೆ ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಮಾನ್ಯುಮೆಂಟ್ ಇರ್ತದೆ, ದಾಖಲೆ ದಾಖಲೆ ಇರ್ತದೆ. ಆ ದಿವಸದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ಎಲ್ಲರನ್ನು ಕೂಡ ಮುಂದುವರಿಸಿಕೊಂಡು ಹೋದರೆ ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು, ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜುಗಳೆಲ್ಲ ನಿಜವಾಗಿ ನಮಗೆ ಒಲಿದು ಬಂದದ್ದು. ನಾವು ಆರಂಭಿಸಿದಲ್ಲ, ಬೇರೆ ಯಾರು ನಡೆಸಿದವರು ಇಂಟರ್ವ್ಯೂ ಕೊಟ್ಟು. ಹಾಗಾಗಿ ಆ ಸಂದರ್ಭದಲ್ಲಿ ನಮಗೆ ಅನಿಸಿದ್ದೇನೆಂದರೆ, ಏನಾದರೂ ನಾವು ಹುಟ್ಟಿದ ಸದ್ಯಕ್ಕೆ ದಾಖಲೆ ಬೇಕಾಗಿದ್ರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗ್ತದೆ. ಅದರಿಂದ ಆಮೇಲೆ ಎಲ್ಲರೂ ಕೂಡ ಒಂದೊಂದು ಜೋಡಿಸ್ತಾ ಹೋಗಿ ನನಗೆ ಬಹಳ ಸಂತೋಷ. ನಮ್ಮ ಸಿಬ್ಬಂದಿಗಳು, ಧರ್ಮಸ್ಥಳದ ಎಲ್ಲ ಪ್ರಜೆಗಳು, ನಾನು ಏನಾದರೂ ಯೋಜನೆ ಮಾಡಿದ ತಕ್ಷಣ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿಗಳು ಮತ್ತು ಊರೊಳಗೆ ಸಾಮೂಹಿಕ ಮನದಿಂದ ನಾವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದ್ರು. ಚಪ್ಪರ ಹಾಕಿದ್ರು, ಮತ್ತೆ ಮದುವೆಗೆ ವ್ಯವಸ್ಥೆಯನ್ನು ಮಾಡ್ತಿದ್ರು. ಸಂಜೆ 4 ಗಂಟೆ ಆದಾಗ ಎಲ್ಲರೂ ಸೇರಿ ಮದುವೆ ನಡೆದಿದ್ರು. 8 ಗಂಟೆಯೊಳಗೆ ಎಲ್ಲರೂ ಕೂಡಿ ಮುಗೀತು. 8 ಗಂಟೆ ಮುಗಿದ್ರೆ ಯಾರು ಇರ್ತಿದ್ದಾರೆ, ಮದುವೆ ಇರಲಿಲ್ಲ, ಊರವರು ಇರಲಿಲ್ಲ, ಮದುವೆ ವ್ಯವಸ್ಥೆ ಇರ್ತಿಲ್ಲ, ಎಲ್ಲ ಖಾಲಿ ಆಗ್ತಿತ್ತು. ಮದುವೆ ಆಗ್ತಿತ್ತು, ಊಟ ಆಗ್ತಿತ್ತು, ಹೋಗ್ತಿತ್ತು. ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಚನೆ ಮಾಡಿ ಮಾಡ್ತೇನೆ. ಅದು ಮತ್ತೆ ಈಗ ಧರ್ಮದಲ್ಲಿ ಹೆಸರು ಬರ್ತಿದೆ. ಪ್ರತಿ ಸಲ ಅವರು ಧರ್ಮದಲ್ಲಿ ಕೂಡ ಇಲ್ಲಿ ಹಿರಿಕಟ್ಟುಗಳು ಹೇಳ್ತಾರೆ, ನಾವು ಮಾಡ್ತಾರೆ, ನಿಮ್ಮ ಮೂಲಕ ಮಾಡ್ತಾರೆ, ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ಅದು ಈಗಲೂ ಕೂಡ ಅದು ಹಾಗೆ ನಿಂತಿದ್ದು, ನಾನು ನಿಮಿತ್ತ ಮಾತ್ರ ಅವನನ್ನು ಧರ್ಮ ತಿಳಿದಿರ್ಬೇಕು.